ಸಜೆಷನ್ಸ್ ಕೊಟ್ಟರು. ಪಾಪ ರಾಜ ಅಂಬರೀಷ್ ನಾಯ್ಕು, ನಾನು, ನಾಡಗೌಡರು, ನಜೀರು, ಅಷ್ಟಕ್ಕೆ ಜಾರ್ಜ್ ಮಂತ್ರಿ ಇದ್ರು, ರಮೇಶ, ಎಲ್ಲರೂ ಕೂಡ ಆವತ್ತಿನ ಕಾಲದಲ್ಲಿ ಎಲ್ಲ ಕಮ್ಯುನಿಟಿಲಿ ಒಬ್ಬೊಬ್ರು ಒಂದು ಅವಕಾಶ ಆ ಸಂದರ್ಭದಲ್ಲಿ ಸಿಕ್ಕಿ ನಾವೆಲ್ಲ ಮಂತ್ರಿ ಆದ್ರು. ಹಂಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬಗ್ಗೆ ಒಂದು ದೊಡ್ಡ 73-74 ತಿದ್ದುಪಡಿ ತಂದಾಗ ಹೆಣ್ಮಕ್ಳಿಗೆ ಇವತ್ತು 50% ರಿಸರ್ವೇಶನ್ ಆಗಿ ನಾಯಕರನ್ನಾಗಿ ಬೆಳೆಸ್ತಾ ಇದ್ದಾರೆ ಅಂತಂದ್ರೆ ಇದು ರಾಜೀವ್ ಗಾಂಧಿ ಅವರ ಚಿಂತನೆ. ಓಟ್ ಬಿಡಿ, ಓಟದ ಬಗ್ಗೆ ಒಂದು ದೊಡ್ಡ ಇತಿಹಾಸ ಇದೆ. 18 ವರ್ಷ ಓಟದ ಬಗ್ಗೆ ನಾನು ಹಿಂದೆ 2-3 ಭಾಷಣದಲ್ಲಿ ನಾನು ಹೇಳಿದ್ದೇನೆ. ಅವರು ಮಾತಾಡೋದು, ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟ್ ಮಾತಾಡೋದು ಮಾತು ಇವೆಲ್ಲ ಕೂಡ ಹಂಗೆ ಆ ಎಲ್ಲ ಈ ದೇಶದ ಅವತ್ತಿನ ಕಾಲದಲ್ಲಿ ರಷ್ಯಾಗೆ ಹರಿಪ್ರಸಾದ್ ಅವರು ಫಸ್ಟ್ ವೈಸ್ ಪ್ರೆಸಿಡೆಂಟ್, ಯೂತ್ ಕಾಂಗ್ರೆಸ್ಗೆ ಯಾರನ್ನೂ ವೈಸ್ ಪ್ರೆಸಿಡೆಂಟ್ ಅಲ್ಲಿವರೆಗೂ ಮಾಡಿರಲಿಲ್ಲ. ಅವರೇ ಮೊದಲನೇ ವೈಸ್ ಪ್ರೆಸಿಡೆಂಟ್ ಅಲ್ಲ, ಹರಿಪ್ರಸಾದ್ ಫಸ್ಟ್ ವೈಸ್ ಪ್ರೆಸಿಡೆಂಟ್, ಮುಕುಲ್ ವಾಸ್ನಿಕ್ ಪ್ರೆಸಿಡೆಂಟ್ ಇದ್ರು. ಆಗ ಇವ್ರನ್ನ ರಾಜ್ಯಸಭಾ ಮೆಂಬರ್ ಕೂಡ ಮಾಡೋದು. ರಾಜೀವ್ ಗಾಂಧಿ ಅವರೇ ನೇರಾಗಿ, ಇಲ್ಲಿ ಬಹಳ ವಿರೋಧ ಇತ್ತು. ರಾಜೀವ್ ಗಾಂಧಿ ಅವರೇ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟ್ ಇವ್ರನ್ನ ರಾಜ್ಯಸಭಾ ಮೆಂಬರ್ ಕೂಡ ಮಾಡಿದ್ರು. ಸೊ ಆಗ ನಾನು ಸಲೀಂ NSU ಪ್ರೆಸಿಡೆಂಟು, ನಾನೊಬ್ಬ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್, ಸ್ಟೇಟ್ ಪ್ರೆಸಿಡೆಂಟ್ ಆಂಜನೇಯ ಇದ್ದ. ಸೊ ಇವರು ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟ್. ನಮ್ಮನ್ನೆಲ್ಲ ವಂದನಾ ಶಾನ್ಭೋಗ್ ಅಂತೇಳಿ ಅವರು ಅಥ್ಲೆಟ್ಗಳಿದ್ರು ನಮ್ಮ ಸ್ಟೇಟಿಂದ. ನಮಗೆಲ್ಲ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ ಫೆಸ್ಟಿವಲ್ ಬೆಳಗಾವಿಯಲ್ಲಿ 22 ದಿನ ಹೇಳ್ತಾ ಇದ್ದೀನಿ. ಅವತ್ತೇ ನಾನು ಅನ್ಕೊಂಡೆ ಮುಂದೆ ನಾನು ಮಂತ್ರಿ ಆಗ್ಬೋದು, ಇಂಥ ಒಂದು ಫೆಸ್ಟಿವಲ್ ನಾನು ಮತ್ತೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಅಂಥ ಒಂದು ಭವ್ಯವಾದಂಥ ಈ ಇವ್ರ ಮೇಲೆ ಈ ಸೋಲಲ್ಲಿ ಅಮೆರಿಕನ್ ಒಲಿಂಪಿಕ್ಸ್ ನಡೆದಿತ್ತು. ಅದರ ಕಾಂಪಿಟೇಷನ್ ಆಗಿ ರಷ್ಯಾ, ಚೈನಾ, ಇಂಡಿಯಾ ಸಪೋರ್ಟ್ ಮಾಡಿ ಪ್ಯೋಂಗ್ಯಾಂಗ್ ಅಲ್ಲಿ ಆ ಯೂತ್ ಫೆಸ್ಟಿವಲ್ನ ಮಾಡಿದ್ರು. ಅದಾದ್ಮೇಲೆ ಅಂತ ಫೆಸ್ಟಿವಲ್ ಘೋಷಣೆ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಹಂಗೆ ಆ ಒಂದು ನಮ್ಗಾದಂಥ ಅನುಭವ, ಅಲ್ಲಿರೋಂಥ ಚಿಂತನೆಗಳು, ಅಲ್ಲಿರೋಂಥ ದೇಶಭಕ್ತಿ, ಇವೆಲ್ಲ ಇವತ್ತು ನನ್ನ ನೆನೆಸ್ಕೊಂಡ್ರೆ ನಮ್ಮ ಅನುಭವನ ಮೈಗೆ ಎಲ್ಲ ಕೂದಲುಗಳೆಲ್ಲ ನಿಂತ್ಕೊಳ್ತದೆ. ಅಷ್ಟು ದೇಶ ಪ್ರೇಮ ಆ ದೇಶಗಳಲ್ಲಿ ನಾನು ನೋಡಿದ್ದೇನೆ. ಹಂಗೆ ನಮ್ಮ ಭಾರತದ ಬಗ್ಗೆನೂ ಅಪಾರವಾದಂಥ ಪ್ರೀತಿ ವಿಶ್ವಾಸ. ನಮ್ಮ ಕಿಮ್ ಹಿಲ್ ಸಂಘ್ ಅಂತ ಅವ್ರು ಬಂದು ನಮ್ಮ ಇಂಡಿಯಾ ಕ್ಲಬ್ ಇತ್ತು, ಅಲ್ಲಿಗೆ ಬಂದಿದ್ರು ಅವರು. ಸೊ ಹಂಗೆ ರಾಜೀವ್ ಗಾಂಧಿ ಅವ್ರ ಬಗ್ಗೆ ಒಂದು ದೊಡ್ಡ ಅಪಾರವಾದಂಥ ವಿಶ್ವಾಸ ಇಡೀ ಪ್ರಪಂಚದ ಬಗ್ಗೆನೂ ಇತ್ತು. ಸೊ ಹಂಗೆ ನಮಗೆ ಪಕ್ಷಕ್ಕೆ ಒಂದು ದೊಡ್ಡ ಹಾನಿ. ಇವತ್ತು ಪಕ್ಷ ಮತ್ತು ರಾಷ್ಟ್ರ ಅವರ ಪ್ರತಿಯೊಂದು ವಿಚಾರಗಳು ಕೂಡ ಇವತ್ತು ಈ ಫೋನ್ ಬಗ್ಗೆ ಈ ಫೋನ್ ಇಲ್ಲ ಅಂತಂದ್ರೆ ನಾವ್ಯಾರು ಬದುಕಕ್ಕೆ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಈ ಟೆಕ್ನಾಲಜಿ ಇದಕ್ಕೆ ರೂಪ ಕೊಟ್ಟವರು ಅವ್ರ ಸ್ನೇಹಿತರು ಸ್ಯಾಮ್ ಪಿಟ್ರೋಡ್ ಅವರು ಅದಕ್ಕೆ ಬ್ರೈನ್ ಚೈಲ್ಡ್ ಅವ್ರು ಕೊಟ್ಟು ಇವತ್ತು ನಮ್ಮ ಫೋನಲ್ಲಿ, ನನ್ನ ಮನೆಗೆ ಫೋನ್ ಇರಲಿಲ್ಲ ಬೆಂಗಳೂರಲ್ಲಿ ನಾನು ಇರ್ಬೇಕಾದ್ರೆ, ನನ್ನ ಮನೆಗೆ ಫೋನ್ ಇಲ್ಲ. ನಮ್ಮ ಊರಿಗೆ ಫೋನ್ ಹಾಕ್ಸ್ಬೇಕಾದ್ರೆ 10 ಮನೆಗೆ ದುಡ್ಡು ನಾನೇ ಕಟ್ಬಿಟ್ಟು ₹150 ಕಟ್ಬಿಟ್ಟು ಫೋನ್ ಹಾಕ್ಸಿದ್ದು. 10 ಜನ ಕಟ್ಟೋದಕ್ಕೆ ₹1500 ಕಟ್ಟೋದಕ್ಕೆ ನಮ್ಮೂರಿಗೆ ಲೈನ್ ಹೇಳೋದು ಅಂತ ಒಂದು ಪರಿಸ್ಥಿತಿ. ಇಲ್ಲಿ ಬೆಂಗಳೂರಿಗೆ ಫೋನ್ ಹಾಕ್ಸ್ಕೊಳ್ಳೋಕೆ ನಮ್ಗೆ ಇರಲಿಲ್ಲ. MP ಗಳಿಗೆ ನಾವು ಅರ್ಜಿ ಕೊಡ್ಬೇಕಾಯ್ತು. MP ಕೋಟ ಇತ್ತು, 10 ಕೋಟ 12 ಕೋಟನೂ ಇತ್ತು. MP ಕೋಟ ಇತ್ತು. ಅವ್ರ ಕೈಲಿ ನಾವು ಫೋನ್ ಹಾಕ್ಸ್ಕೊತಿದ್ದೆ. ಸೊ ಜಾಫರ್ ಶರೀಫ್ ಅವರು ರಾಜಗೋಪಾಲ್ ಇಬ್ರು ಮಾತಾಡ್ಕೊಂಡು, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ನನ್ನ ಮನೆಗೆ ಫೋನ್ ಇಲ್ಲ, ಏನಪ್ಪ ಕಾಂಟ್ಯಾಕ್ಟ್ ಮಾಡೋದ್ರಿಂದ ಅಂದ್ಬಿಟ್ಟು ನನಗೆ ಬರ್ಕೊಟ್ಬಿಟ್ಟು ಫೋನ್ ಕೊಡ್ಸಿದ್ರು. ಸೊ ಅಂತ ಪರಿಸ್ಥಿತಿ ಇತ್ತು. ಹಂಗಿರ್ಬೇಕಾದ್ರೆ ಇವತ್ತು ಎಲ್ಲರೂ 3 ಫೋನ್ 4 ಫೋನ್ ಕೈಲಿ ಹಿಡ್ಕೊಂಡು ಇಡೀ ಪ್ರಪಂಚ ಏನೇನಿದೆ ಅಂತಂದ್ರೆ ಇದಕ್ಕೆ ಕಾರಣ ರಾಜೀವ್ ಗಾಂಧಿ. ಕಂಪ್ಯೂಟರ್ ನಮ್ಮ MPS ಸ್ಕೂಲಲ್ಲಿ ಸುಟ್ಟಾಕ್ಬಿಟ್ಟು ಕಾವೇರಿ ಗಲಾಟೆಯಲ್ಲಿ 1,35,000 ಇತ್ತು ಒಂದು ಕಂಪ್ಯೂಟರ್. ಹಂಗೆಲ್ಲ ಇತ್ತು. ಅಷ್ಟು ಬೆಲೆ ಈಗೆಲ್ಲ ಒಂದು 15,000 ರೂಪಾಯಿಗೆಲ್ಲ ಕಂಪ್ಯೂಟರ್ಗಳು ಬರ್ತಾವೆ. ಆ ಥರ ಎಲ್ಲ ಪರಿಸ್ಥಿತಿ ಈ ದೇಶಕ್ಕೆ IT ರೆವಲ್ಯೂಷನ್ಗೆ
ಇಂಥಕ್ಕೆಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಗೆ, ಅರ್ಬನ್ ಡೆವಲಪ್ಮೆಂಟ್ಗೆ, ಹೊಸ ನಾಯಕರುಗಳನ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಇವೆಲ್ಲ ಕೂಡ ತೆಗೆದುಕೊಂಡಂತ ಒಂದು ದೊಡ್ಡ ಲಾ. ಆಮೇಲೆ ಹೈರಾಮ್ ಘೈರಾಮ್ ಅಂತ ಅದೊಂದು ಬೇರೆ ಬಂದ್ಬಿಡ್ತು. ಆಗ ಆಂಟಿ ಡಿಫೆಕ್ಷನ್ ಲಾ ತೆಗೆದುಕೊಂಡು ಬಂದ್ರು, ಡೆಲ್ಲಿನ ಸ್ಟೇಟ್ ಮಾಡಿದ್ರು. ಕೆಲವೊಂದು ನೆನೆಸ್ಕೊಳ್ಳಿಲ್ಲ, ಆದ್ರೂ ಚಿಂತೆ ಇಲ್ಲ. ಬಟ್ ಅವ್ರ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ನಾನು ಕೊಟ್ಟಿರೋದು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಗಾಂಧಿ ಕುಟುಂಬ ಮಾತ್ರ ಈ ಕಾಂಗ್ರೆಸ್ ಅನ್ನ ಒಗ್ಗಟ್ಟಾಗಿಡ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಒಗ್ಗಟ್ಟಾಗಿದ್ದಕ್ಕೆ ದೇಶ ಒಗ್ಗಟ್ಟಾಗಿಡ್ಲಿಕ್ಕೆ ಸಾಧ್ಯ ಅಂತ ನಾನು ಯಾವತ್ತೂ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು ನಾನು ಬಂದಿದ್ದೇನೆ. ಸೊ ಹಂಗೆ ತಾವು ನಾನು ಈ ವೇದಿಕೆ ಮುಖಾಂತರ ಮೊನ್ನೆ ಈ ಭಯೋತ್ಪಾದನೆಯಿಂದ ಆದಂತಹ ತೊಂದರೆಗೆ ನಾವು ಜೈ ಹಿಂದ್ ತಿರಂಗ ಯಾತ್ರೆಯನ್ನ ಬೆಂಗಳೂರಲ್ಲಿ ನಾವು ಮಾಡಿದ್ವಿ. ವಿತಿನ್ 5-6-10 hours ಅಲ್ಲಿ ನಿಮಗೆ ಮೆಸೇಜ್ ಕೊಟ್ಟೆ. ಇಡೀ ಬೆಂಗಳೂರಲ್ಲೇ ನಮ್ಮೆಲ್ಲ ಪದಾಧಿಕಾರಿಗಳು ನೀವು ಎಲ್ಲ ಸೇರಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಬೆಂಗಳೂರಿಗೆ ಗೌರವ ತರೋ ರೀತಿಗೆ ಮಾಡಿದ್ವಿ. ನಿನ್ನೆ ರಾಹುಲ್ ಗಾಂಧಿ ಅವರು ಕೂಡ ನನಗೆ ಹೇಳ್ತಾ ಇದ್ರು, ಯೂತ್ ಕಾಂಗ್ರೆಸ್ ಯಾವುದೋ ಮೀಟಿಂಗ್ ಅಲ್ಲೂ ಕೂಡ ಹೇಳಿದಂತೆ ಬೆಂಗಳೂರು ಡಿಡ್ ಒನ್ ಆಫ್ ದಿ ಬೆಸ್ಟ್ ಪ್ರೋಗ್ರಾಮ್ ಅಂತ ಹೇಳಿ. ಅದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ನಿನ್ನೆ ಕೂಡ ಏನು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶಾಸಕರುಗಳು, ನಮ್ಮ ಲೀಡರ್ಸು, ನಮ್ಮ ಪದಾಧಿಕಾರಿಗಳು ಎಲ್ಲ ಜಿಲ್ಲೆಗಳಿಗೆ ಕ್ಷೇತ್ರಗಳಿಗೆ ಹೋಗಿ ಸಂಘಟನೆ ಮಾಡಿ, ಇದೇ ಬರೀ ನಾನೊಬ್ಬ ಜಮೀರೊಬ್ಬ ಕೃಷ್ಣ ಬೈರೇಗೌಡ ಮಾಡಿದ ಕಾರ್ಯಕ್ರಮ ಅಲ್ಲ. ಇಡೀ ರಾಜ್ಯದ ಎಲ್ಲ ಶಾಸಕರು, ಕಾರ್ಯಕರ್ತರು, ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಒಟ್ಟಾಗಿ ನಿಂತ್ಕೊಂಡು ಈ 2 ವರ್ಷದ ಸಂಭ್ರಮವನ್ನು ನಿನ್ನೆ ತಾನೇ ನಾವು ಬಹಳ ಸಂತೋಷದಿಂದ ಎಐಸಿಸಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸೇರಿ ಆಚರಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಆ ಯಶಸ್ಸಿಗೆ ನೀವೆಲ್ಲ ಕೂಡ ಪಾತ್ರರಾಗಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಿಮ್ಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಇನ್ನೊಂದು ತೀರ್ಮಾನವನ್ನ ನಾವು ತೆಗೆದುಕೊಂಡಿದ್ದೇವೆ. ನಾನು ರಾಹುಲ್ ಗಾಂಧಿ ಅವರಿಗೆ ಅನೌನ್ಸ್ಮೆಂಟ್ ಮಾಡಿ ಅಂತ ನಾನು ಹೇಳಿದ್ದೆ. ಅವ್ರು ಮಾಡ್ತೀವಿ ಅಂತ ಹೇಳಿದ್ರು. ಏನಂತ ಅಂದ್ರೆ ಈ ಏನು 1,11,00,000 ಏನು 11,000 1 ಲಕ್ಷ ನಾವು ಹಂಚ್ತಾ ಇದ್ದೀವಿ. ಇದನ್ನ ಮುಂದಕ್ಕೆ ಹಂಚೋರು ಯಾರಪ್ಪ ಅಂತಂದ್ರೆ ಅಧಿಕಾರಿಗಳಲ್ಲ. ಅಧಿಕಾರ ಜೊತೆಯಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು 15 ಜನ ಗ್ಯಾರಂಟಿ ಸದಸ್ಯರನ್ನ ನೇಮಕ ಮಾಡಿದ್ದೇವೆ. ಅವರ ಜೊತೆಯಲ್ಲಿ ಹೋಗಿ ಆ ಬಡವರಿಗೆ ಆ ಪಟ್ಟಗಳನ್ನ ಕೊಡಬೇಕು. ಕಾಂಗ್ರೆಸ್ ಈ ಕೆಲಸವನ್ನ ಮಾಡಿದೆ ಅನ್ನೋ ಒಂದು ತೀರ್ಮಾನವನ್ನ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇದು ನಗರಗಳಲ್ಲೂ ಕೂಡ ನಾನು ಈಗಾಗಲೇ ಬೆಂಗಳೂರು ನಗರ ಇರ್ಬೋದು, ಬೇರೆ ಕಡೆ ಎಲ್ಲ ಅವರ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಅವ್ರದೇ ಸ್ವಂತ ದಾಖಲೆಗಳಿಂದ ಎಲ್ಲ ಈ ಸ್ವತ್ತು ದಾಖಲೆಗಳನ್ನ ಬೆಂಗಳೂರು ನಗರದಲ್ಲಿ ಮಾಡ್ತಾ ಇದ್ದೇವೆ. ಈಗ ಇನ್ನು ಮುಂದಕ್ಕೆ ಬಿಬಿಎಂಪಿ ಇಲ್ಲ, ಬಿಬಿಎಂಪಿ ಹೋಯ್ತು. ನಿಮ್ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಗ್ರೇಟರ್ ಬೆಂಗಳೂರು ಈಗಾಗಲೇ ಅಸ್ತಿತ್ವದಲ್ಲಿ ಇದೆ. ಎಲೆಕ್ಷನ್ ಕೂಡ ಮಾಡಲೇಬೇಕಾಗಿದೆ. ಅದಕ್ಕೆ ಕೂಡ ನಾನು ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಿಮ್ಮೆಲ್ಲ ಕೂಡ ನಾನು ಸಪರೇಟ್ ಆಗಿ ಮಾಡ್ತಾ ಇದ್ದೀನಿ. ಯಾರ್ಯಾರು MLAಗಳು ಮುಂದಕ್ಕೆ ಆಗ್ಬೇಕು ಅಂತ ಆಸೆ ಪಡ್ತೀರಿ, ಫಸ್ಟ್ ಲೋಕಲ್ ಬಾಡಿ ಎಲೆಕ್ಷನ್ಗೆ ನಿಂತ್ಕೊಂಡು ನೀವು ಇದಕ್ಕೆ ತಯಾರಾಗಬೇಕು. ಅದಕ್ಕೆ ತಾವು ಸಿದ್ಧತೆಯನ್ನ ತಾವು ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸೊ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಅಲ್ಲಿ ದೊಡ್ಡದಾಗೆ ಪಕ್ಕದಲ್ಲೇ ಭಾರತ್ ಜೋಡೋ ಭವನಲ್ಲಿ ನಾವು ಮಾಡಬಹುದಾಗಿತ್ತು. ಅಲ್ಲಿ ಆನೆ ಕೊಡೋ ಒಂದು ಕಾರ್ಯಕ್ರಮ ಇದೆ. ಅದಾದ್ಮೇಲೆ ತಿರ್ಗಾ ನಾವು ಬೆಂಗಳೂರು ಸಿಟಿ ಕೆಲವು ರೌಂಡ್ಸ್ ಹೋಗ್ಬೇಕಾಗಿದೆ. ಬಹಳ ಜನ ಬಿಜೆಪಿಯವರು ಬೇರೆ ಬೇರೆಲ್ಲ ಬಹಳ ಟೀಕೆಗಳು ಮಾಡ್ತಾ ಇದ್ದಾರೆ. 210 ಕಡೆ ಇಂಥ ಪಿನ್ ಪಾಯಿಂಟ್ಸ್ ಇತ್ತು ಬೆಂಗಳೂರು ನೀರು ಬಂದಾಗ. ಈಗ ಬರೀ 40 ನಿಂತ್ಕೊಂಡಿದೆ. 162 ಕಡೆ ಈಗಾಗಲೇ ನಾವು ಅದನ್ನ ರಿಪೇರಿ ಮಾಡಿ ಅಲ್ಲಿ ಸುಗ್ಲಾಗಿ ಹೋಗ್ತಾ ಇದೆ. ಪ್ರಕೃತಿ ಯಾರನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಾ, ಇನ್ನ 44 ಇದೆ. ಅದರಲ್ಲಿ 24 ಕೆಲಸ ನಡೀತಾ ಇದೆ. ಒಂದೇ ದಿನ ಮಾಡಕ್ಕಾಗದೆ ಟೀಕೆ ಮಾಡ್ತಾರೆ, ವಿರೋಧ ಪಾರ್ಟಿ ಟೀಕೆ ಮಾಡಿ. ನಾನು ನಿಮ್ಗೆ ಕಾರ್ಯಕರ್ತರಿಗೆ ಹೇಳೋದು, ನೀವು ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡಬೇಕು. ಅವರೇ ಬೆಂಗಳೂರಿನ ಹೆಸರನ್ನ ಹಾಳು ಮಾಡ್ತಾ ಇರೋದೇ ಅವ್ರ ಮನೆ ಹೆಸರನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಅವ್ರು ಇರುವಂತ ನಗರವನ್ನು ಕೂಡ ಅವ್ರು ಹಾಳು ಮಾಡ್ಕೊಳ್ತಾ ಇದ್ದಾರೆ.
ಚೆನ್ನೈಯಲ್ಲಿ ಏನಾಗಿತ್ತು, ಮುಂಬೈಲಿ ಏನಾಗಿತ್ತು, ಬೇರೆ ಬೇರೆ ರಾಜ್ಯ ಡೆಲ್ಲಿಲೂ ಏನಾಗಿತ್ತು. ಸೊ ಮಳೆ ನೀರು ಜಾಸ್ತಿ ಬಂದಾಗ ಆಗ್ತೇವೆ. ಒತ್ತುವರಿ ಮಾಡೋರು ಯಾರು? ಇಷ್ಟು ಜನ ಏನ್ ಮಾಡ್ತಿದ್ರು ಅವ್ರ ಕಾಲದಲ್ಲಿ? ನಾನು ಅಟ್ಲೀಸ್ಟ್ ಬರೀ ಅಷ್ಟಕ್ಕೆ ನಾವು ತಗೊಂಡು ಬಂದಿದ್ದೇವೆ. ಮುಂದಕ್ಕೂ ಕೂಡ ಅನೇಕ ಕೋರ್ಟ್ಗಳು ಮತ್ತೊಂದು ಎಲ್ಲ ಇದೆ. ಕೋರ್ಟ್ಗಳಿಂದ ಡೈರೆಕ್ಷನ್ಸ್ಗಳು ಬಂದಿದೆ, ಸ್ಟೇ ಇದೆ. ನಾನು ಈಗಾಗಲೇ ಸ್ಟೇ ಇದಕ್ಕಿಂತೆಲ್ಲ ಎಲ್ಲ ಒತ್ತುವರಿ ಆಗಿರುವಂಥ ಜಾಗಗಳನ್ನ ಹೊಡೆದಾಕಿ ಅಂತ ಕೂಡ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಸೊ ನಾವೆಲ್ಲ ಬೆಂಗಳೂರು ನಗರಕ್ಕೆ, ನೀವೆಲ್ಲ ಬೆಂಗಳೂರು ವಾಸಿಗಳಾಗಿದ್ದೀವಿ, ತಾವೆಲ್ಲ ಗಾಬರಿ ಪಡಬೇಕಾದಿಲ್ಲ. ನಮ್ಮ ಇಡೀ ಟೀಮು ನಾವು ಇದಕ್ಕೊಂದು ಹೊಸ ರೂಪ ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ. ನೀವು ಸಮರ್ಥಿಸ್ಕೊಳ್ಬೇಕು. ಯಾರು ಈ ಸಂದರ್ಭದಲ್ಲಿ ಅವ್ರೇನೋ ಹೇಳ್ತಾರೆ ಅಂತೇಳಿ ಟೀಕೆ ಸಾವಿರ ಮಾಡಲಿ, ನನ್ನ ಆ ಟೀಕೆಗಳೆಲ್ಲ ಸತ್ತೋಗ್ತವೆ. ನಾವು ಮಾಡೋಂಥ ಕೆಲಸಗಳು ಉಳಿತದೆ. ಅದ್ರ ಮೇಲೆ ನನಗೆ ನಂಬಿಕೆ ಇರೋದು. ನೀವು ಯಾವ ಟೀಕೆ ಮಾಡಿಲ್ಲ, ನಾವಿಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಆ ಟನಲ್ ವಿಚಾರಕ್ಕೆ ಏನು ಮಾತಾಡ್ತೇವೆ? ಈಗ ಯಾವ ಬಿಲ್ಡಿಂಗ್ ಹೊಡಿಯಕ್ಕಾಗ್ತದೆ ಹೇಳಿ? ಹಿಂದೆ ನಾವು ಸ್ಟೀಲ್ ಬ್ರಿಡ್ಜ್ ಮಾಡಕ್ ಕೊಟ್ಟರು ಜಾರ್ಜ್ ಅವ್ರು, ಏನ್ ದೊಡ್ಡ ಟೀಕೆ ಮಾಡಕ್ ಶುರು ಮಾಡಿದ್ರು. ಏನೇ ಒಳ್ಳೆ ಕೆಲಸ ಮಾಡಿದ್ರು ಟೀಕೆ ಮಾಡ್ತಾ ಇರ್ತಾರೆ. ಆ ಟೀಕೆನ ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಈಗ ನಾನು ಅಲ್ಲಿ ಕಾವೇರಿ ಆಸ್ತಿ ಮಾಡಬೇಕು ಅಂತ ಹೊರಟಿದ್ದೇನೆ. ಬೆಂಗಳೂರಲ್ಲಿ ಸುಮ್ಮನೆ ಒಂದು ಟ್ರಯಲ್ ನೋಡಿದೆ. ಬೆಂಗಳೂರಲ್ಲಿ ಒಂದು 25,000 ಜನ ಬಂದಿದ್ರು. ಅಲ್ಲಿ ನಮ್ಮ ಮಲ್ಲೇಶ್ವರಲ್ಲಿ MLA ಎಲ್ಲ ಗಾಬರಿ ಆಗ್ಬಿಟ್ಟಿದ್ರು. ಅಲ್ಲಿ ಪಾಪ ಅವರು ನಮ್ಮ ಗಂಗಮ್ಮ ದೇವಸ್ಥಾನದವರು ಅವರೆಲ್ಲ ಬಂದು ಪಾಪ ನಿಂತ್ಕೊಂಡೆಲ್ಲ ಮುಂದಾಳತ್ತು ತೆಗೆದುಕೊಂಡು ಮಾಡಿದ್ರು. ಸೊ ಹಂಗೆ ನಾನು KRS ಅಲ್ಲಿ ಒಂದು ಮಾಡಬೇಕು ಅಂತ. ಏನ್ ಧಾರ್ಮಿಕ ಅವ್ರ ಮನೆ ಆಸ್ತಿನ, ದೇವರು ಧರ್ಮ ಅಂದ್ರೆ ಅವ್ರ ಆಸ್ತಿನ? ಎಲ್ಲರ ಆಸ್ತಿ. ಈ ನೀರ್ಗೆ ಏನಾದ್ರು ಬಣ್ಣ ಇದೆಯಾ? ನೀರ್ಗೆ ಏನಾದ್ರು ಜಾತಿ ಇದೆಯಾ? ಸೂರ್ಯಗೆ ನೀರಿಗೆ ಏನಾದ್ರು ಜಾತಿ, ಗಾಡಿ ಏನಾದ್ರು ಜಾತಿ, ಧರ್ಮ ಏನಾದ್ರು ಇದೆಯಾ? ಎಲ್ಲ ಜಾತಿಯವರು ಎಲ್ಲರೂ ಉಪಯೋಗಿಸ್ಬೇಕು. ಬೆಂಗಳೂರು ಬೇಕು. ನಾವೇನೋ ನಮ್ದು ನಾವು ಬರೀ ಪೂಜೆ ಇವ್ರೊಬ್ಬರೇ ಮಾಡೋಣ. ನಾವು ಮನೇಲಿ ಬೆಳಗ್ಗೆ ಎದ್ರೆ ಪೂಜೆ ಮಾಡೋಕ್ಕೆ ಹೆಸರುಗಳೆಲ್ಲ ನಾವು ಚೇಂಜ್ ಮಾಡ್ಕೊಡಕ್ಕಾಗ್ತದ? ಹಂಗೆ ನಾವು ಅದನ್ನ ಮಾಡ್ತಾ ಇದ್ದೀವಿ. ನಮ್ಮ ಕೆಲಸನ ಅದಕ್ಕೇನೋ ಒಂದು ಹೊಸ ರೂಪ ಕೊಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ರೈತ ಸಂಘದವರು ಟೀಕೆ ಮಾಡೋದಕ್ಕೆ ಅವ್ರು ಕಂಡು ಮಾತಾಡ್ತೀನಿ. ಟೀಕೆನ ಯಾರು ನಿಲ್ಸಕ್ಕಾಗಲ್ಲ. ಯಾರು ಟೀಕೆ ಇಲ್ಲದೆ ಹೋಗ್ತಿವ್ರು ಯಾರು ಹೇಳಿ? ಯಾವ್ದಾದ್ರು ಟೀಕೆ ಅಲ್ಲದೆ ಪ್ರತಿಯೊಬ್ಬರು ಸಭಾಷ್ ಕೆಲಸ ಮಾಡಿ. ಸೊ ಯಾರು ನಾವು ಮಾಡಿದ ಕೆಲಸನೂ ಯಾರು ನೆನೆಸ್ಕೊಳ್ಳೋದಿಲ್ಲ, ಅದು ಬೇರೆ ವಿಚಾರ. ಅಟ್ಲೀಸ್ಟ್ ನಮ್ಮ ಕಾನ್ಶಿಯಸ್ ಪರ್ಮಿಟ್ ಮಾಡ್ಬೇಕಲ್ಲ. ನಾವು ಮಾಡೋ ಕೆಲಸ ಇಂಥ ಒಳ್ಳೆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹಂಗೆ ರಾಜೀವ್ ಗಾಂಧಿ ಅವರ ಚಿಂತನೆಯಲ್ಲಿ, ಸೋನಿಯಾ ಗಾಂಧಿ ಅವರ ಚಿಂತನೆಯಲ್ಲಿ ಏನು ಅವರು ತ್ಯಾಗಗಳು ಮಾಡಿದ್ದಾರಲ್ಲ ಗಾಂಧಿ ಕುಟುಂಬ. ಈ ಸೋನಿಯಾ ಗಾಂಧಿ ಅವರು ಯಾಕೆ ನಾವು ಇಷ್ಟೆಲ್ಲ ಹೇಳ್ತೀವಿ? ಯಾರು ಅವ್ರು ಸ್ಟಾಪ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ನ? ಕೊಟ್ಬಿಟ್ಟಿದ್ರಲ್ಲ. ಅಬ್ದುಲ್ ಕಲಾಂ ಬಾಮಾ ತಾಯಿ ನೀನು ಪ್ರೈಮ್ ಮಿನಿಸ್ಟರ್ ಆಗುವಂತ ಕರೆದುಬಿಟ್ಟಿದ್ರಲ್ಲ. ಅವ್ರು ಬೇಡ ಅಂತ ಅಂದ್ರು. ಆಮೇಲೆ ಮೋದಿ ಸಾಹೇಬರು ಮತ್ತು ನಮ್ಮ ಇವರು ಮುನಿಯಪ್ಪನವ್ರ ಮಂತ್ರಿ ಆದಲ್ಲ, ಅವರು ಬಿಟ್ಟ ಮೇಲೆ ಕೂಡ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಅಲ್ಲಿ ಇಬ್ರು 10 ವರ್ಷ ಮಂತ್ರಿಯಾಗಿ ಕೂತಿದ್ರಲ್ಲ. ಅವ್ರ ತ್ಯಾಗ ತಾನೇ ಅದು. ದಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಗಾಂಧಿ ಫ್ಯಾಮಿಲಿ ಟು ದಿ ಕಾಂಗ್ರೆಸ್ ಪಾರ್ಟಿ ಅಂಡ್ ದಿ ಕಂಟ್ರಿ. ಸೊ ಅಂತ ಕುಟುಂಬದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಚರ್ಚೆ ಮಾಡೋದು ಬೇಡ. ಸೊ ಒಟ್ಟಾಗಿ ಸಮಾಜವನ್ನು ತೆಗೆದುಕೊಂಡು ಇವತ್ತು ಈ ದೇಶ ಹರಿಪ್ರಸಾದ್ ಇಲ್ಲದಂಗೆ ಮುಂದಕ್ಕೆ ದೊಡ್ಡ ವಿಭಿನ್ನವಾಗಿ ಅಂತ ಚರ್ಚೆ ನಡೀತದೆ. ನೀವು ನಾವೆಲ್ಲ ಇದ್ರ ಬಗ್ಗೆ ದೊಡ್ಡ ಅಧ್ಯಯನ ಮಾಡಬೇಕು. ನಾನು ಸ್ವಲ್ಪ ಅಧ್ಯಯನ ಮಾಡ್ತಾ ಇದ್ದೀನಿ. ಏನಾಯ್ತು, ಹೆಂಗಾಯ್ತು, ಏನಾಯ್ತು, ಅವ್ರು ಹೇಳ್ದಂಗೆ ಲೈನ್ ಆಫ್ ಕಂಟ್ರೋಲ್, ಅಲ್ಲಿಂದ ಬಾರ್ಡರ್ ಎಷ್ಟು ಕಿಲೋಮೀಟ್ರು, ಎಷ್ಟು ಗಂಟೆ ಹೋಗ್ಬೇಕು, ಏನಾಗಬೇಕು, ಇದು ನಿಜ ಸುಳ್ಳ ಅಂತೇಳಿ ಅದು ನಮ್ಮ ಪಕ್ಷ ಈಗಾಗಲೇ ಅದ್ರ ಬಗ್ಗೆ ತೆಗೆದುಕೊಟ್ಟದೆ. ಮುಂದಿನ ದಿನದಲ್ಲಿ ನಾವು ನೀವೆಲ್ಲ ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾವು ವಾಸ್ತವಾಂಶ ತಿಳ್ಕೊಂಡು ನಮ್ಮಲ್ಲೇ ನಾವು ಜನರ ಹತ್ರ, ಸಾಮಾನ್ಯ ಜನರ ಹತ್ರ ಮಾತಾಡ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಬೇಕು. ಎಲ್ಲಿವರೆಗೂ ನಾವು ಜನರಿಗೆ ಪರಿವರ್ತನೆ ಮಾಡಲಿಲ್ವಾ, ಜನರಿಗೆ ನಾವು ತಿಳಿಸೋದಿಲ್ಲ, ನಾವು ಮಾಡಿದಂಥ ಕೆಲಸ ಇರ್ಬೋದು, ಬಿಜೆಪಿ ಮಾಡಿದಂಥ ಕೆಲಸಗಳನ್ನ ಎಲ್ಲಿ ನಾವು ಚರ್ಚೆ ಮಾಡೋದಿಲ್ಲ, ಅವರೇನೋ ಒಳ್ಳೇದು ಮಾಡಿದ್ರು ಮಿಲಿಟರಿ ಎಸ್ ಈ ದೇಶ ಒಳ್ಳೇದು ಮಾಡ್ತೇವೆ ಅಂತಂದ್ರೆ ಇಡೀ ಪಕ್ಷ ಕಾಂಗ್ರೆಸ್ ಪಕ್ಷ ದೇಶದ ಪರವಾಗಿ ನಿಂತ್ಕೊಳ್ತಾರ, ಎಲ್ಲ ಪಾರ್ಟಿಯವರು ನಿಂತ್ಕೊಳ್ತಲ್ಲ. ಸೊ ನಾವ್ಯಾರು ಪಕ್ಷಕ್ಕೆ ನಾವ್ಯಾರು ಮಾಡಲಿಲ್ಲ, ಈಗ ಚರ್ಚೆನೂ ಮಾಡಲಿಲ್ಲ, ಏನಿಲ್ಲ. ಫಸ್ಟು ದೇಶ ಇಂಪಾರ್ಟೆಂಟು, ಆಮೇಲೆ ನಮ್ಮ ಪಕ್ಷ ಇಂಪಾರ್ಟೆಂಟ್ ಅಂತ ನಾವೆಲ್ಲ ಇರೋರು. ಹಂಗೆ ಇವತ್ತು ನೀವೆಲ್ಲ ಬಂದು ಇಂಥ ಒಂದು ಪವಿತ್ರವಾದಂಥ ದಿನ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವ್ರು ಮಾಡಿದಂಥ ಕಾರ್ಯಗಳನ್ನು ನೆನೆಸ್ಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಮಾಡ್ಕೊಂಡು ನೋಡೋಣ.
ಸ್ವಲ್ಪ ಅನಿವಾರ್ಯತೆಯಿಂದ ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ. ದಯವಿಟ್ಟು ಎಲ್ಲ ತಾವೆಲ್ಲ ಕ್ಷಮಿಸಬೇಕು. ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.